ಹಾಡುತ್ತಲಿರುವೆ ಹಾಡುವ ಆಸೆಯೋ ತುಂಬಿರುವೆ ಹಾಡುತ್ತಲಿರುವೆ ಹಾಡುವ ಆಸೆಯೋ ತುಂಬಿರುವೆ ಏನೇ ಬರಲಿ ನಿನ್ನಯ ಒಲಿವೆ ಏನೇ ಬರಲಿ ನಿನ್ನಯ ಹೊಲಿವೆ ನಿನ್ನಲು ಒಂದಾಗಿ ನಾ ತುಂಬಿರುವೆ ನಿನ್ನಲು ಒಂದಾಗಿ ಅಮೃತ ಬಾಲ ನೀನೆ ನನ್ನ ಪ್ರಾಣ ಬಮಾರ ಬಲ ನೀನೆ ನನ್ನ ಪ್ರಾಣ ಬಮಾರ ಬಲ ಬಮಾರ ಮನ ಬಮಾರ ಮನ. ಪರಮಾತ್ಮ ನಿನ್ನ ಲೀಲಾ ವಿಲಾಸಗಳು ಎಷ್ಟು ಹೇಳಿದರೂ ತೀರದು. ಸಜ್ಜನಿಗೆ ದುಷ್ಟರನ್ನು ನಿಗ್ರಹಿಸಿ ಸಜ್ಜನರಿಗೆ ಮೋಕ್ಷವನ್ನು ಕೊಟ್ಟು ಕಾಪಾಡುವ ನಿನ್ನ ಮಹಿಮೆಯು ಬಹಳ ಅತಿಶಯವಾದುದು. ನಾರಾಯಣ ನಾರಾಯಣ. ಮಳೆ ಇಲ್ಲ. ನಾರದ ಕಲಾಪ್ರಿಯ ಮುಂದೆ ಇವತ್ತು ನನಗೆ ಒಂದು ಕಲಾದ್ರೋಹವು ದೊರಕಲಿಲ್ಲವಲ್ಲ. ನಾರಾಯಣ ನಾರಾಯಣ. ಓಹೋ, ಮರೆತಿದ್ದೆನು. ಭೂಲೋಕದಲ್ಲಿ ಅಭಿಲಾಷದನೆಂಬ ದಾನವನು ಶ್ರೀಕೃಷ್ಣ ಪರಮಾತ್ಮನನ್ನು ಕೊಲ್ಲಲು ಉಕ್ಕಿನ ಮುಳ್ಳು ಪಂಜರವನ್ನು ನಿರ್ಮಿಸಿಕೊಂಡಿರುವನು. ಈಗಲೇ ದ್ವಾರಕ ನಗರಕ್ಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಸುವೆನು. ನಾರಾಯಣ ನಾರಾಯಣ. ಮಂಡಲವನ್ನು ಜಯಿಸುವೆ, ಮಂಡಲವನ್ನು ಜಯಿಸುವೆ, ಮಂಡಲವನ್ನು ಜಯಿಸುವೆ, ಮಂಡಲವನ್ನು ಜಯಿಸುವೆ.
ವೈರಿಯಾದ ಕಳ್ಳ ಕೃಷ್ಣನು ನನ್ನ ಕೈಗೆ ಸಿಕ್ಕಿದರೆ ಈ ಉಕ್ಕಿನ ಮುಳ್ಳಿನ ಬಂದರದಲ್ಲಿ ಸೇರಿಸಿ ಆತನು ಕೊಂದು ಬಿಡುವೆನು. ಲೋಕಪಾಲಕನಾದ ನೀವು ಭಕ್ತರ ಯೋಗಕ್ಷೇಮವನ್ನು ನೋಡದೆ ಹೀಗೆ ಮಲದೇವರಲ್ಲ ಏಕೆ ಸ್ವಾಮಿ?
ಬಗ್ಗೆ ಲೋಕದ ಆಡಂಬರವನ್ನೇ ನಾನು ಮರೆತಿಲ್ಲ ರುಕ್ಮಿಣಿ. ಆಹಾ ಪ್ರಿಯ, ರುಕ್ಮಿಣಿ, ಲೋಕಪಾಲಕನಾದ ನೀನು ಅನುರೇನು ತೃಣಕಾಷ್ಠಿಯಲ್ಲಿ ನಾಮಾಂಕಿತವಾದ ನಿನಗೆ ನಾನು ಹೇಳುವುದೇನಿದೆ? ರುಕ್ಮಿಣಿ, ಅಣುರೇಣು ತೃಣಕಷ್ಟದಲ್ಲಿಯೂ ನನ್ನ ನಾಮಾಂಕಿತವು ಆವರಿಸಿಕೊಂಡಿರುವುದು ಅದನ್ನು ಬಲ್ಲೆ ರುಕ್ಮಿಣಿ. ಪ್ರಿಯ ದೇವ, ನಿಮಗೆ ನಿಮ್ಮ ಪ್ರಣಯಾತ್ಮಕ ರೂಪವನ್ನು
ಹೌದು ರುಕ್ಮಿಣಿ, ಪ್ರಪಂಚವೇ ನನ್ನದಾಗಿ ಆವರಿಸಿರುವಾಗ ಲೋಕಕ್ಕೆ ಕುಂದುಕವಂದರೇನು ರುಕ್ಮಿಣಿ? ಹೌದು ಪ್ರಿಯ. ಹೌದು ರುಕ್ಮಿಣಿ. ಸ್ವಾಮಿ, ಭಕ್ತರ ವಿಷಯದಲ್ಲಿ ಹೀಗೆ ಮೌನವಾಗಿರಲು ಕಾರಣವೇನು? ರುಕ್ಮಿಣಿ, ನಮ್ಮ ಭಕ್ತನಾದ ನಾರದರು ಬರುವಂತೆ ಕಾಣುವುದು. ನೀನು ಸ್ವಲ್ಪ ಮರೆಯಾದ ರುಕ್ಮಿಣಿ. ನಾರದರು ಬರುತ್ತಿರುವುದು? ಹೌದು. ಬರಲಿ ಬರಲಿ, ಬಹಳ ಸಂತೋಷ.
ನಾರದರು ನೋಡಿದರೆ ಪರಮಾತ್ಮನು ಯಾವಾಗಲೂ ಸ್ತ್ರೀಲೋಲನಾಗಿಯೇ ಇರುವನೆಂದು ಪರಿಹಾಸ್ಯ ಮಾಡುವರು. ನೀನಿಂದು ನಡೆ ರುಕ್ಮಿಣಿ. ನಿಮ್ಮ ಅಪ್ಪಣೆಯಂತೆ ಆಗಿರುತ್ತೀಯಾ? ಹಾಗೆ ಆಗಲಿದೆ ರುಕ್ಮಿಣಿ. ಪ್ರಿಯಾ, ರುಕ್ಮಿಣಿ ಪರಮಾತ್ಮ ನಿನಗೆ ಮಂಗಳವಾಗಲಿ ಮೇಲೆ ಹೇಳಿ. ನಾರದರೆ ಅದು ಆಗಿರಲಿ, ನೀವು ತ್ರಿಕಾಲಜ್ಞಾನಿಗಳು, ನೀವು ಬಂದ ಸಮಾಚಾರವೇನು ತಿಳಿಸಿ. ಪರಮಾತ್ಮ ನಿನಗೆ ತಿಳಿದಿರ ವಿಷಯವಾಗಿ ಹೇಳಿರುವುದು, ಆದರೂ ಹೇಳುವೆನು ಕೇಳಿ. ಉತ್ತರ ಅರಣ್ಯದಲ್ಲಿ ಸಮ್ಮಾದ್ರಿ ಪರ್ವತದ ತಪ್ಪಲಲ್ಲಿ ಸಿಂಹಾದ್ರಿಯ ಪರ್ವತದ ತಪ್ಪಲಲ್ಲಿ ಅಭಿಲಾಷತರಬ್ಬ ದಾನವನು ನಿನ್ನನ್ನು ಕೊಲ್ಲಲು ಉಕ್ಕಿನ ಪಳ್ಳದ ಮುಂದಿನ ಬಣ್ಣವನ್ನು
ನಿರ್ಮಿಸಿಕೊಂಡಿರುವನು. ನಾರದರೆ ಹಾಗಾದರೆ ಆ ಅಭಿರಾಕ್ಷಸನನ್ನು ಕೊಲ್ಲುವ ಬಗೆ ಹೇಗೆ? ಆರಾಮ. ಆತನು ನಿರ್ಮಿಸಿರುವ ಉಕ್ಕಿನ ಮುಳ್ಳಿನ ಪಂಜರದೊಳಗೆ ಹೇಗಾದರೂ ಉಪಾಯವನ್ನು ಮಾಡಿ ಆತನನ್ನು ಕೂಡಿ ಹಾಕು. ನಿನಗೆ ಆತನನ್ನು ಸಂಹರಿಸುವ ದಾರಿಗೂ ನಿನಗೆ ತಿಳಿಯುವುದು. ನಾರದರೆ ಹಾಗಾದರೆ ನಾನೀಗಲೇ ಆತನ ಬಳಿಗೆ ಹೋಗುವೆನು. ಪರಮಾತ್ಮ, ಹೋಗಿ ಬನ್ನಿ. ನಾರಾಯಣ ನಾರಾಯಣ. ಪರಮಾತ್ಮ, ನಾನು ಮಾಡಿದ ಕಾರ್ಯವು ಸಫಲವಾಯಿತು. ಆ ಅಭಿರಾಕ್ಷಸನನ್ನು ಸಂಹರಿಸುವುದರಲ್ಲಿ ಸಂದೇಹವೇ ಇಲ್ಲ. ಗರ್ವದಿ ಮೆರೆಯುವ ದಾನವರು ಮದ, ಗರ್ವದಿ ಮೆರೆಯುವ ದಾನವರು ಮದ, ಮೆರೆಯುತ್ತ ಮೆರೆಯುತ್ತ ವರ್ತಿಸಲು ಮೆರುಳ ಮೆರೆಯುತ್ತ ವರ್ತಿಸಲು ದುರವಣಿಸಿ ದಯವನಿಸಿ ನಾರಾಯಣ ದುರವಣಿಸಿ ದಯವನಿಸಿ ಕಾಪಾಡುತ್ತ ಕರುಣಾಡು ದೇವ ಆ ಕಳ್ಳಕೃಷ್ಣನ ಹೆಸರನ್ನು ಕೇಳಿದರೆ ನನ್ನ ರಕ್ತವು ಕುಳಿಯುತ್ತಿರುವುದು ಇರಲಿ. ನನಗೆ ನಿದ್ರೆಯು ಬಾಧಿಸುತ್ತಿರುವುದು. ಸ್ವಲ್ಪ ಹೊತ್ತು ನಿದ್ರಿಸುವೆನು. ಏನಿದು ಆಶ್ಚರ್ಯ? ಎಲ್ಲವೋ ಕಳ್ಳಕೃಷ್ಣ, ನಿಲ್ಲು ನಿಲ್ಲು, ನನ್ನನ್ನು ಕೊಲ್ಲುವೆಯಾ? ನಿಲ್ಲು ನಿಲ್ಲು. ಇದೇನು ಈ ರೀತಿ ಸ್ವಪ್ನವೇ? ಆ ಮದಾಂಧನು ನನ್ನ ಕೈಗೆ ಸಿಕ್ಕಿದರೆ ಈ ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಸೇರಿಸಿ ಆತನನ್ನು ಧ್ವಂಸ ಮಾಡಿಬಿಡುವೆನು. ಓಹೋ, ಈ ಕಾಡಿನಲ್ಲಿ ಯಾರೋ ಬರುವಂತೆ ಕಾಣುತ್ತಿದೆಯಲ್ಲ. ಬರಲಿ, ಕಾಯುತ್ತಿರುವೆನು. ಓಹೋ, ಈ ಅರಣ್ಯದಲ್ಲಿ ಯಾರು ಕಾಣಿಸುತ್ತಿಲ್ಲವಲ್ಲ, ಏನು ಮಾಡಲಿ? ಎಲ್ಲೋ ಭ್ರಮಣ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಅಯ್ಯ, ನಾನು ದ್ವಾರಕ ನಗರದ ಬ್ರಾಹ್ಮಣನು. ಅಯ್ಯ, ನಾನು ದಾರಿ ತಪ್ಪಿ ಈ ಮಾರ್ಗವಾಗಿ ಬಂದಿರುವೆನು. ನೀನು ಇಲ್ಲಿಗೆ ಎಲ್ಲಿಂದ ಬಂದಿರುವೆ? ಅಯ್ಯ, ನಾನು ದ್ವಾರಕ ನಗರದ ಬ್ರಾಹ್ಮಣನು. ದಾರಿ ತಪ್ಪಿ ಈ
ಮಾರ್ಗವಾಗಿ ಬಂದಿರುವೆನು. ಏನು ದ್ವಾರಕ ನಗರವೇ? ಆ ಕಳ್ಳ ಕೃಷ್ಣನ ನೋಡಿದೀಯಾ? ಅವನು ಎಲ್ಲಿರುವನು ಹೇಳು. ಅಯ್ಯ, ಆ ಕೃಷ್ಣನು ಏಕೆ? ಆತನಿಂದ ಏನಾಗಬೇಕು? ಆತನು ನನಗೆ ಪರಮ ವೈರಿ. ಆತನು ನನ್ನ ಕೈಗೆ ಸಿಕ್ಕಿದೆ. ಈ ಉಕ್ಕಿನ ಮುಳ್ಳಿನ ಬಂಧನದಲ್ಲಿ ಸೇರಿ ಭಂಗ ಮಾಡಿಬಿಡುವನು. ಅಯ್ಯ, ಅವನು ಮಾಯಾವಿ ಕೃಷ್ಣನು. ನಿನ್ನ ಕೈಗೆ ಸಿಕ್ಕಿದರೆ ಪಂಜರದೊಳಗೆ ಹೇಗೆ ಬಂಧಿಸುವೆ? ಬ್ರಾಹ್ಮಣ ಕೇಳು. ಈ ರೀತಿ ಉಪಾಯದಿಂದ ಹತ್ತಿರಕ್ಕೆ ಬಾ ಎಂದು ಕರೆದು ಹತ್ತಿರಕ್ಕೆ ಬಂದ ತಕ್ಷಣವೇ ಈ ರೀತಿ ಹೋಗಿಬಿಡುವರು. ನನ್ನ ಸ್ವಾಮಿಯು ಆ ಅಭಿರಾಕ್ಷಸನನ್ನು ಕೊಲ್ಲಲು ಹೋದವರು ಇನ್ನು ಬಾರಲೂ ಇಲ್ಲವಲ್ಲ? ಅದಿರಲಿ ದೇವ, ಆ ಅಭಿರಾಕ್ಷಸನನ್ನು ಕೊಲ್ಲಲು ಹೋದಿರಲ್ಲ, ಅದರ ಸಮಾಚಾರವೇನಾಯಿತು? ಮನಮೋಹಿನಿ ಪ್ರಿಯರಾಗಿನಿ ಚಂದ್ರನು ನೋಡಿ
ಕಾಪಾಡುವೆನು. ಆ ದುರ್ವನಾದ ಅಭಿರಾಕ್ಷಸನು ಬಹಳ ಪರಾಕ್ರಮದಿಂದ ನಡೆಯುತ್ತಿದ್ದನು. ಆತನ ಮುಳ್ಳು ಪಂಜರದೊಳಗೆ ಸೇರಿಸಿ ನಾಶ ಹೊಂದುವಂತೆ ಮಾಡಿದನು ರುಕ್ಮಿಣಿ. ರುಕ್ಮಿಣಿ, ನಿಮ್ಮ ಮಹಿಮೆಯನ್ನು ಸಾವಿರ ನಾಲಿಗೆಯುಳ್ಳ ಆ ಆದಿಶೇಷನಿಂದಲೂ ಹೇಳಲು ಅಸಾಧ್ಯ. ರುಕ್ಮಿಣಿ, ಹೌದು, ಪ್ರಪಂಚವೇ ನನ್ನದಾಗಿ. ಮುಂದೆ ತಿಳ್ಕೊಳ್ಳಿ. ನಿನ್ನ ಪ್ರೇಮಕ್ಕೆ ಪಾತ್ರನಾದ ನಾನೇ ಧನ್ಯನು. ಸ್ವಾಮಿ, ನಿಮ್ಮ ಪ್ರೇಮಕ್ಕೆ ಪಾತ್ರರಾದ ನಾನು ಧನ್ಯಳು. ಅದೇನಲ್ಲಿ ದೇವ, ನೀವು ಕಾಮಿಕಾವನಕ್ಕೆ ಯಾವಾಗ ತೆರಳುವಿರಿ? ರುಕ್ಮಿಣಿ, ಈ ದಿನವೇ ಕಾಮಿಕಾರಣ್ಯಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವೆನು. ಆಹಾ, ಸ್ವಾಮಿ, ರುಕ್ಮಿಣಿ, ನಿಜ ಹೇಳಿ, ನೀವು ಕಾಮಿಕಾವನಕ್ಕೆ ಹೋಗುವಿರಾ ಅಥವಾ ನಿಮ್ಮ ಗೋಪಿಕಾಸ್ತ್ರೀಯರ ಮನೆಗೆ ಹೋಗುವಿರಾ? ರುಕ್ಮಿಣಿ, ನನ್ನನ್ನು ಅಷ್ಟೊಂದು ಅವಿವೇಕಿ ಎಂದು ಭಾವಿಸಿರುವೆಯಾ? ಪ್ರಾಣಕಾಂತ, ರುಕ್ಮಿಣಿ, ನೀವು ಅಷ್ಟು ಅವಿವೇಕಿಯಲ್ಲ ಎಂದು ನಾನು ತಿಳಿದೆನು. ಆದರೆ ನಿಮ್ಮ ಗೋಪಿಕಾಸ್ತ್ರೀಯರು ಬಿಟ್ಟರೆ ತಾನೆ ನೀವು ಕಾಮಿಕಾವನದ ರಸ್ತೆಯನ್ನು ಹಿಡಿಯಲು ಸಾಧ್ಯ? ರುಕ್ಮಿಣಿ, ನಾನೀಗಲೇ ಕಾಮಿಕಾವನಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವೆನು. ಕಾಮಿಕಾವನದಲ್ಲಿ ಪಾಂಡವರು ಅಲೆಯುತ್ತಿರುವರು. ಅಲ್ಲದೆ ನನ್ನ ತಂಗಿಯಾದ ಸುಭದ್ರೆಯನ್ನು ಕರೆತರುವ ವಿಷಯದಲ್ಲಿ ಇಷ್ಟೊಂದು ತ್ವರಿತಗೊಳಿಸುತ್ತಿರುವೆಯಲ್ಲ, ಕಾರಣವೇನು ರುಕ್ಮಿಣಿ? ಸ್ವಾಮಿ, ರುಕ್ಮಿಣಿ, ಸುಭದ್ರೆ ತುಂಬು ಗರ್ಭಿಣಿಯಾಗಿರುವಳು. ಅವಳನ್ನು ಬೇಗನೆ ಕರೆತೇನೆ ದೇವ. ರುಕ್ಮಿಣಿ, ನಾನೀಗಲೇ ಕಾಮಿಕಾರಣ್ಯಕ್ಕೆ ಹೋಗಿ ಪಾಂಡವರ ಕಷ್ಟಗಳನ್ನು ವಿಚಾರಿಸಿ ನನ್ನ ತಂಗಿಯಾದ ಸುಭದ್ರೆಯನ್ನು ಕರೆದುಕೊಂಡು ಬರುವೆನು. ಅಪ್ಪಣೆ ಸ್ವಾಮಿ. ನನ್ನ ಮನದಲ್ಲಿ ಆಸೆಯ ನೀನಂತೆಯ. ನನ್ನ ಮನದಲ್ಲಿ ಆಸೆಯ ನೀನಂತೆಯ. ಮುರುಳಿಯ ಗಾನಕ್ಕೆ
ಶ್ರೀಕೃಷ್ಣ ಪರಮಾತ್ಮನ ದಯದಿಂದಲೂ ಹಾಗೂ ನಿಮ್ಮ ಶೌರ್ಯದಿಂದಲೂ ಸಂತೋಷದಿಂದ ಇವರು ಹೇಳಿರಿ. Oh,
ಭೀಮಸೇನನು ಹೇಳಿದಂತೆ ನಿನ್ನ ಧರ್ಮದಿಂದ ವಾಸುದೇವನ ದಯದಿಂದಲೂ ನಮಗೆ ಯಾವ ತೊಂದರೆಯೂ ಬಾರದಂತೆ ಸುಖ ಸಂತೋಷದಿಂದ ಇರುವೆವು. ಭೀಮಸೇನ, ಕೌರವರು ನಮ್ಮ ಶತ್ರುಗಳೆಂದು ಭಾವಿಸಬೇಡ. ಅವರು ನಮ್ಮ ಬಂಧು ಬಾಂಧವರೇ. ಸುಮ್ಮನೆ ಶತ್ರುಪಕ್ಷವನ್ನು ವಹಿಸಬೇಡ. ಭೀಮಸೇನ, ಶಾಂತರಾಗಿದೆ. ದುಡುಕಿದರೆ ಪ್ರಯೋಜನವಿಲ್ಲ. ಏನು ಹೇಳಿದೆ ಅಲ್ಲ, ಆ ದುರಾತ್ಮರಲ್ಲಿ ಶಾಂತಿಯಿಂದ ಇರಬೇಕೆ? ಹಿಂದೆ ಮಾಡಿದ ಮೋಸಗಳನ್ನು ನೀನು ಮರೆತಿರಬೇಕು ಅಗ್ರಜ. ಭೀಮಾರ್ಜುನರೇ, ಅವರು ಮಾಡಿದ ಕೃತ್ಯಕ್ಕೆ ಅವರನ್ನೇ ಕಾಣಬಹುದು. ಸುಮ್ಮನೆ ಭೇದ ಭಾವಗಳನ್ನು ಎಣಿಸದಿರಿ. ಅಗ್ರಜ, ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಶ್ರೀಕೃಷ್ಣ ಪರಮ ಸಹೋದರರೇ, ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರೇ, ಬರಲಿ. ಬಹಳ ಸಂತೋಷ. ಪರಮಾತ್ಮನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಶ್ರೀಕೃಷ್ಣ ಭಗವಂತನಿಗೆ ಪಾಂಡುಕುವರವೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ ಮೇಲೆ ಹೇಳಿರಿ. ಪರಮಾತ್ಮ ಪರಮಾತ್ಮ ತಾವು ಬಂದ ಸಮಾಚಾರವೇನೆಂದು ತಿಳಿಸಿಕೊಡಬೇಕು ದೇವ. ಭೀಮ, ಅರ್ಜುನರು, ನಕುಲ, ಸಹದೇವರು ಎಲ್ಲರೂ ಕುಶಲದಿಂದಿರುವಿರಾ? ಪರಮಾತ್ಮ, ಸದಾ ಕಾಲದಲ್ಲಿಯೂ ನೀನೇ ಗತಿ ಎಂದು ನಂಬಿರುವ ನಾವು ನಿನ್ನ ದಯೆಯಿಂದ ಯಾವ ಕುಂದು ಪ್ರತಿಯೂ ಇಲ್ಲದಂತೆ ಸುಖ ಸಂತೋಷದಿಂದ ಇರುವೆವು ದೇವ.
ಭೀಮಸೇನ ಹೇಗೆ ಯೋಚಿಸುತ್ತಿರುವೆ? ಕಾರಣವೇನು? ಆ ವಿಷಯದಲ್ಲಿ ನನಗೂ ಬಹಳ ಯೋಚನೆ ಉಂಟಾಗಿದೆ. ಪರಮಾತ್ಮ, ತಾವು ಬಂದ ಅಭಿಪ್ರಾಯವೇನು ದೇವ? ಧರ್ಮಾನಂದನ, ನಾನು ಬಂದ ವಿಷಯವೇನೆಂದರೆ ಗರ್ಭಿಣಿಯಾದ ಸುಭದ್ರೆಯನ್ನು ಕರೆದುಕೊಂಡು ಹೋಗಲು ಬಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಪರಮಾತ್ಮ, ನಿನ್ನ ಇಷ್ಟಕ್ಕೆ ಪ್ರತಿಯಾಗಿ ಏನನ್ನೂ ಹೇಳಲಾರೆ. ನಿನ್ನ ಇಷ್ಟದಂತೆ ಆಗುವುದು ದೇವ. ಹಾಗಾದರೆ ನಡೆ. ಬಹಳ ಸಂತೋಷ. ಹಾಗಾದರೆ ನಡೆಯಲಿ, ಹೋಗೋಣ. ಪರಮಾತ್ಮ, ಇನ್ನ ಲೀಲೆಯು ಎಷ್ಟು ಹೇಳಿದರೂ ತೀರದು. ಹಿಂದೆ ಶ್ರೀಕೃಷ್ಣ ಪರಮಾತ್ಮರು ಅಭಿಲಾಷವನ್ನು ಸಂಹರಿಸಿ ಈಗ ಆತನು ಸುಭದ್ರೆಯ ಗರ್ಭದಲ್ಲಿ ಸರ್ವಸಂಜಾತನಾಗುತ್ತಿರುವುದು. ಆತನಿಗೆ 100 ತಲೆ 200 ಭುಜಗಳು ಇರುವವು. ಈಗ ಈತನು ಶ್ರೀಕೃಷ್ಣನ ಪರಮಾತ್ಮನಿಗೆ ಮರಣಕ್ಕೆ ಕಾರಣನಾಗುವ. ಪರಮಾತ್ಮರು ಅರಿತುಕೊಂಡರೆ ಸರಿ, ಇಲ್ಲವಾದರೆ ಬಹಳ ಅನರ್ಥವಾಗುವುದು. ನಾರಾಯಣ ನಾರಾಯಣ. ಖಗವ ಸುತ್ತಿಸಿದರ ಸೂತ್ರವನಾಡಿಸಿ